ದೇಶದ ಅತಿ ದೊಡ್ಡ ರಾಬರಿ ಆಗಿರುವಂಥದ್ದು ಅಂದ್ರೆ ಬೆಳಗಾವಿಯ ಗಡಿ ಭಾಗದಲ್ಲಿ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಅತಿ ದೊಡ್ಡ ರಾಬರಿ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಏನ್ರಿ ಇದು ಸರಿಸುಮಾರು 400 ಕೋಟಿ ಅಂತಂದ್ರೆ ಯಾವ ಸಿನಿಮಾಗೂ ಕೂಡ ಕಮ್ಮಿ ಇಲ್ಲದಂತ 2 ಕಂಟೈನರ್ಗಳನ್ನ ಹೈಜಾಕ್ ಮಾಡಿದ್ದಾರೆ. ಸೊ ಆ ಘಾಟ್ನಲ್ಲಿ ಹೋದಂಥ ಸಂದರ್ಭದಲ್ಲಿ ಅದು ಎಲ್ಲಿ ಹೋಯ್ತು ಏನು ಕತೆನೋ ಗೊತ್ತಿಲ್ಲ. ಅದು ಯಾವಾಗ ಬೆಳಕಿಗೆ ಬರುತ್ತೆ ಅಂತಂದ್ರೆ ಬಹಳಷ್ಟು ದಿನಗಳ ನಂತರ ಇದೀಗ ಬೆಳಕಿಗೆ ಬರ್ತಾ ಇರುವಂಥದ್ದು. ಬೆಳಗಾವಿ ಗಡಿ ಭಾಗದಲ್ಲಿ ದೇಶದ ಅತಿ ದೊಡ್ಡ ರಾಬರಿ ಅಂತಾನೆ ಹೇಳ್ಬೋದು. 400 ಕೋಟಿ ಇದ್ದಂತ 2 ಕಂಟೈನರ್ ಲಾರಿಗಳೇ ಒಂದಿಷ್ಟು ಹೈಜಾಕ್ ಆಗೋಗ್ಬಿಟ್ಟಿದೆ. ತಡವಾಗಿ ಬೆಳಕಿಗೆ ಬಂತು ಅತಿ ದೊಡ್ಡ ರಾಬರಿ ಕೇಸ್ ಇದು. ದೇಶದ ಅತಿ ದೊಡ್ಡ ರಾಬರಿ ಕೇಸ್ ಇದು. ತಡವಾಗಿ ಬೆಳಕಿಗೆ ಬಂದಿದೆ ರಾಬರಿ ಕೇಸ್. 2025 ಅಕ್ಟೋಬರ್ 16ರಂದು ನಡೆದಂತ ಈ ಕೇಸ್ ಏನಿದೆಯಲ್ಲ, ಸಿಕ್ಕಾಪಟ್ಟೆ ಒಂದ್ ಕಡೆ ದೇಶಾದ್ಯಂತ ಸಂಚಲನವನ್ನ ಮೂಡಿಸ್ತಾ ಇದೆ. ಒಂದಲ್ಲ ಎರಡಲ್ಲ ಸ್ವಾಮಿ, 400 ಕೋಟಿ ಇದ್ದಂತ 2 ಕಂಟೈನರ್ಗಳು. ಅದು 400 ಕೋಟಿ ರೂಪಾಯಿ ಇದ್ದಂತ ಕಂಟೈನರ್ಗಳು. ಕಂಟೈನರ್ ವಾಹನದಲ್ಲಿದ್ದಂತ 400 ಕೋಟಿ ರೂಪಾಯಿ ದರೋಡೆ ಆಗಿದೆ. ಗೋವಾದಿಂದ ಮಹಾರಾಷ್ಟ್ರಕ್ಕೆ ಸಾಗ್ತಾ ಇದ್ದಂತ 2 ಕಂಟೈನರ್. ಇತಿಹಾಸದಲ್ಲೇ ಬೆಚ್ಚಿ ಬೀಳಿಸುವಂತ ಅತಿ ದೊಡ್ಡ ದರೋಡೆ ಅಂತಂದ್ರೆ ಇದೆ. ಇತಿಹಾಸದಲ್ಲಿ ಬೆಚ್ಚಿ ಬೀಳಿಸುವಂತ ದರೋಡೆ ಖಾನಾಪುರ ತಾಲೂಕಿನ ಚೋರ್ಲಾ ಘಾಟ್ನಲ್ಲಿ ಹೈಜಾಕ್ ಆಗಿದೆ. ಆ ಕಂಟೈನರ್ಗಳು ಎಲ್ಲೂ ಹೋಯ್ತೋ ಗೊತ್ತಿಲ್ಲ, ಅಲ್ಲಿರುವಂತ ದುಡ್ಡು ಎಲ್ಲೂ ಹೋಯ್ತೋ ಗೊತ್ತಿಲ್ಲ. ಆದ್ರೆ ಈ ರೀತಿಯಾದಂತ ರಾಬರಿಯನ್ನ ಮಾಡಿದಾರಲ್ಲ, ಯಾವ ರೀತಿಯಾಗಿ ಪ್ಲಾನ್ ಅನ್ನ ಹಾಕೊಂಡಿದ್ರು, ಎಷ್ಟು ದಿನಗಳಿಂದ ಈ ಪ್ಲಾನ್ ಅನ್ನ ರೂಪಿಸ್ಕೊಂಡಿದ್ರು, ಯಾವ ಕಡೆ ನಾವು ಕರೆಕ್ಟ್ ಆಗಿ ಪಾಯಿಂಟ್ ಅನ್ನ ರೆಡಿ ಮಾಡ್ಕೊಂಡಿದ್ರು, ಇದೆಲ್ಲವೂ ಕೂಡ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಯಾವ ಸಿನಿಮಾಗೂ ಕೂಡ ಕಮ್ಮಿ ಇಲ್ಲ ಕಣ್ರಿ. ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಅನ್ಕೊಂಡ್ಬಿಡ್ತೀವಿ ಕ್ರೈಮ್ ಆ ರೀತಿಯಾಗಿ ನಡೀತಾ ಇದೆ, ಈ ರೀತಿಯಾಗಿ ನಡೀತಾ ಇದೆ ಅಂತ. ಸೊ ಇತಿಹಾಸದಲ್ಲೇ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಖಾನಾಪುರ ತಾಲೂಕಿನ ಚೋರ್ಲಾ ಘಾಟ್ನಲ್ಲಿ ಏನು ಹೈಜಾಕ್ ಆಗಿದೆಯಲ್ಲ, ಈ ಹೈಜಾಕ್ ಆಗಿರುವಂತ ಈ ಘಟನೆ ಏನಿದೆಯಲ್ಲ, ತಡವಾಗಿ ಬೆಳಕಿಗೆ ಬಂದಿದೆ. 400 ಕೋಟಿ ಅಂತಂದ್ರೆ ಸರಿ ಸುಮಾರು ಅಬ್ಬಬ್ಬಬ್ಬ ಏನ್ರಿ ಇದು, ಈ ರೀತಿಯಾದಂಥ ಅಂತಂದರೆ 400 ಕೋಟಿ ಹಣ ತುಂಬಿದಂಥ 2 ಲಾರಿಗಳೇ ಒಂದು ಕಡೆ ಬೆಳಗಾವಿಯಲ್ಲಿ ನಾಪತ್ತೆ ಆಗಿಬಿಡುತ್ತೆ ಅಂತಂದರೆ ಕಣ್ಮರೆ ಆದಂಥ ದುಡ್ಡಿಗಾಗಿ 3 ರಾಜ್ಯದ ಪೊಲೀಸ್ ಅಧಿಕಾರಿಗಳು ತಲಾಶ್ ಮಾಡ್ತಾ ಇದ್ದಾರೆ. ಗೋವಾ ಪೊಲೀಸರಾಗಿರ್ಬೋದು, ಮಹಾರಾಷ್ಟ್ರ ಪೊಲೀಸರಾಗಿರ್ಬೋದು, ಕರ್ನಾಟಕದ ಪೊಲೀಸರಾಗಿರ್ಬೋದು, 3 ರಾಜ್ಯದ ಪೊಲೀಸರ ನಿದ್ದೆಗೆಡಿಸಿದಂಥ 400 ಕೋಟಿ ತುಂಬಿದಂಥ 2 ಲಾರಿಯ ಕತೆ ಇದು. ಸೊ ಬೆಳಕಿಗೆ ಬಂದಿದ್ದು ಯಾವಾಗ ಅಂತಂದರೆ ಇವಾಗ 2025 ಹೋದ ವರ್ಷ ಅಕ್ಟೋಬರ್ ತಿಂಗಳು 16ನೇ ತಾರೀಕು ನಡೆದಂಥ ಈ ಕೇಸು. ಸೊ ಇದೀಗ ಒಂದಿಷ್ಟು ಬೆಳಕಿಗೆ ಬಂದಿದೆ ನೋಡಿ. ಅಂದರೆ ಸರಿಸುಮಾರು ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಹೊಸ ವರ್ಷ ಎಲ್ಲವೂ ಕೂಡ ಘಟನೆಗಳು ಆದ ನಂತರ ಇದೀಗ ಬೆಳಕಿಗೆ ಬಂದಿದೆ ಹೇಗೆ? ಹಾಗಾದರೆ ಪೊಲೀಸ್ ಅಧಿಕಾರಿಗಳು ಇವರೇ ಕಳ್ಳರು ಅಂತ ಪತ್ತೆ ಹಚ್ಚಿದ ಹೇಗೆ? ಪ್ರಮುಖವಾಗಿ ಒಂದು ಕಡೆ ಗಮನಿಸ್ತಾ ಹೋದರೆ FIR ಕಾಪಿ ನೋಡ್ತಾ ಇದ್ದೀರಾ. ಈ ದೂರು ಕಟ್ಟ ನಂತರ ಯಾರು ಇವರು, ಏನು ಕತೆ, ಹೇಗೆ ಬೆಳಕಿಗೆ ಬಂತು ಅನ್ನುವಂಥದ್ದು ಬಹಳಷ್ಟು ರೋಚಕವಾಗಿದೆ. ಈಗ 3 ರಾಜ್ಯಗಳಿಂದ ಕಂಟೈನರ್ಗಾಗಿ ಹುಡುಕಾಟ ನಡೆದಿದೆ. ಇದೀಗ 4ರನ್ನ ಈಗಾಗಲೇ ಒಂದಿಷ್ಟು ಸೆರೆ ಹಿಡಿದಿದ್ದಾರೆ. ಸಂಪೂರ್ಣವಾಗಿ ಗಮನಿಸ್ತಾ ಹೋದರೆ 4ರನ್ನ ಸೆರೆ ಹಿಡಿದ್ರು ಪತ್ತೆ ಆಗದಂತ 400 ಕೋಟಿ. ಆ ಹಣ ಎಲ್ಲಿ ಹೋಗಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಆಲ್ರೆಡಿ ಈಗ ಪೊಲೀಸ್ ಅಧಿಕಾರಿಗಳು 4 ಜನರನ್ನ ಬಂಧಿಸಿದ್ದಾರೆ. ಆದ್ರೆ 400 ಕೋಟಿ ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ. ಈವರೆಗೆ ಪತ್ತೆ ಆಗದಂತ ಲಾರಿ ಮತ್ತು ಅದರಲ್ಲಿ ಇದ್ದಂತ ಹಣ ಕರ್ನಾಟಕ, ಮಹಾರಾಷ್ಟ್ರ, ಗೋವಾದ ಪೊಲೀಸ್ ಅಧಿಕಾರಿಗಳ ನಿದ್ದೆಗೆಡಿಸಿದಂತ 400 ಕೋಟಿ ಇದು. ಈ ಪ್ರಕರಣದ ಗಂಭೀರವಾಗಿ ಪರಿಗಣಿಸಿದಂತ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಅವರು SITಯನ್ನ ರಚಿಸಬೇಕು ಅಂತ ಹೇಳಿಬಿಟ್ಟಿದ್ದಾರೆ. ಈಗಾಗಲೇ ತನಿಖೆಗೆ ಸಹಕರಿಸುವಂತೆ ಮಹಾರಾಷ್ಟ್ರ ಸಿಎಂ ಪತ್ರವನ್ನು ಬರೆದಿದ್ದಾರೆ ಕರ್ನಾಟಕಕ್ಕೆ. ನೋಡಿ, ಕಂಟೈನರ್ ನಾಪತ್ತೆಯ ಕೇಸ್ಗೆ ತನಿಖೆಗೆ ಸಹಕರಿಸಲು ಮಹಾರಾಷ್ಟ್ರ ಸಿಎಂ ಒಂದು ಕಡೆ ಪತ್ರವನ್ನು ಬರೆದಿದ್ದಾರೆ. ಈ ಕೇಸು ಅಂತಾರಾಜ್ಯ ವ್ಯಾಪ್ತಿಗೆ ಬರಲಿದ್ದು ಮಹಾರಾಷ್ಟ್ರ ಹಾಗೂ ಗೋವಾ ಪೊಲೀಸರ ಜೊತೆ ಸೇರಿ ತನಿಖೆ ನಡೆಸಲಾಗ್ತಾ ಇದೆ. ನಮ್ಮೆಲ್ಲ ಸಹಕಾರವನ್ನು ನಾವು ಕೊಡ್ತೀವಿ ಅಂತ ರಾಮರಾಜನ್ ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರು ಕೂಡ ಒಂದಿಷ್ಟು ಭರವಸೆಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಪತ್ರವೂ ಕೂಡ ಬರೆದಿದ್ದಾರೆ. SIT ರಚಿಸಿದ್ದಾರೆ. ಯಾಕೆ ಅಂತಂದರೆ ಈ ಆಗಿರುವಂಥ ಒಂದು ಘಟನೆ ಇದೆಯಲ್ಲ ಸ್ವಾಮಿ, ಸಣ್ಣ ಪುಟ್ಟ ಘಟನೆ ಅಲ್ಲ ಇದು.
ಅಥವಾ ಸಾವಿರನೋ 2,000ನೋ 3,000ನೋ 4,000ನೋ ಇಲ್ಲಿ ಹೈಜಾಕ್ ಮಾಡಿಲ್ಲ ಹಣ, ಇಲ್ಲಿ ಕದ್ದಿಲ್ಲ, ದರೋಡೆ ಮಾಡಿಲ್ಲ. ಇಲ್ಲಿ ಸರಿ ಸುಮಾರು 400 ಕೋಟಿ ಅಂತಂದರೆ ಏನ್ರಿ ಅದು ಯಾವುದಾವುದು ಸಿನಿಮಾಗಳಲ್ಲಿ ನೋಡ್ತಾ ಇದ್ದೀವಿ. ಈ ದುಡ್ಡುಗಳನ್ನು ಕಂಟೈನರ್ನಲ್ಲಿ ಹೋಗುವಂಥದ್ದು, ಅದಾದ ನಂತರ ಪೊಲೀಸ್ ಅಧಿಕಾರಿಗಳು ಅದನ್ನು ಹಿಡಿಯೋದು, ಅಥವಾ ಬೇರೆ ಯಾರಾದರೂ ರಾಬರಿ ಮಾಡುವಂಥ ಕಳ್ಳರು ಒಂದಿಷ್ಟು ಅದನ್ನು ರಾಬರಿ ಮಾಡೋದು, ಸಖತ್ತಾಗಿ ಪ್ಲ್ಯಾನ್ ಮಾಡುವಂಥದ್ದು. ಈ ಸ್ಥಳದಲ್ಲಿ ನೀವು ನಿಲ್ಲಬೇಕು, ಈ ಸ್ಥಳದಲ್ಲಿ ನೀವು ನಿಲ್ಲಬೇಕು, ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು ಅಂತ ನಾವೆಲ್ಲರೂ ಕೂಡ ಊಹೆ ಮಾಡ್ಕೊಳ್ತಾ ಇದ್ದೀವಿ. ಯಾವ ರೀತಿಯಾಗಿ ಅಂತಂದರೆ ಸಿನಿಮಾಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಆ ಸಿನಿಮಾಗಳನ್ನು ಕೂಡ ಮೀರಿಸುವಂಥ, ಬರೀ ಸಿನಿಮಾಗಳಲ್ಲಿ ಮಾತ್ರ ನಾವು ಕಳ್ಳರು ಈ ರೀತಿಯಾಗಿ ಕಳ್ಳತನ ಮಾಡ್ತಾರೆ ಅಂತ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ವಿ. ಹಾಗಿಲ್ಲ, ಈಗ ಕಾಲ ಬದಲಾಗಿದೆ. ಕಳ್ಳರು ಸಿನಿಮಾದಲ್ಲಿ ಇದ್ರೂ ಕೂಡ ಕಳ್ಳರು, ಹೊರಗಡೆ ಇದ್ರೂ ಕೂಡ ಕಳ್ಳರು. ನೋಡಿ, ಕಳ್ಳರು ಕಳ್ಳತನ ಮಾಡಬೇಕಾದಂಥ ಸಂದರ್ಭದಲ್ಲಿ ಆ ಹಣ ಎಷ್ಟಿದೆ, ಅದರ ಮೌಲ್ಯ ಎಷ್ಟಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ಕಡೆ ಲೆಕ್ಕಾಚಾರ ಹಾಕಿರ್ತಾರೆ. ಯಾಕೆ ಅಂತಂದರೆ 400 ಕೋಟಿ ಒಂದು ಕಡೆ ನಾವು ಹಣವನ್ನು ಲೂಟಿ ಮಾಡ್ತಾ ಇದ್ದೀವಿ, ನಾವು ದರೋಡೆ ಮಾಡ್ತಾ ಇದ್ದೀವಿ ಅಂತಂದರೆ ಯಾವ ರೀತಿಯಾಗಿ ಪ್ಲ್ಯಾನ್ ಹಾಕಿರಬಹುದು ರೀ ಇವರು? ಎಷ್ಟರ ಮಟ್ಟಿಗೆ ಪ್ಲ್ಯಾನ್ ಹಾಕಿರಬಹುದು ಇವರು? ನೋಡಿ, ಈಗ 3 ರಾಜ್ಯದ ಪೊಲೀಸ್ ಅಧಿಕಾರಿಗಳು ನಿದ್ದೆಗೆಡಿಸ್ಬಿಟ್ಟಿದ್ದಾರೆ. ಆಲ್ರೆಡಿ 4 ಜನ ಸಿಕ್ಕಿದ್ದಾರೆ. ಆದರೂ ಕೂಡ ಹಣ ಎಲ್ಲಿದೆ ಅಂತ ಗೊತ್ತಿಲ್ಲ, ಹಣ ಎಲ್ಲಿ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ. ಈ ಹಣ ಯಾರ್ದು ಅನ್ನೋದ್ರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ನೋಡ್ತಾ ಹೋದರೆ ಕಿಶೋರ್ ಅನ್ನುವಂಥವ್ರು, ಅವ್ರ ಹಣ ಸಿಕ್ಕಿದೆ ಅನ್ನುವಂಥದ್ದು. ಸೊ ಎಲ್ಲಿ ಹೋಗ್ತಾ ಇತ್ತು, ಏನು ಕತೆ, ಏನು ಮಾಡ್ತಾ ಇದ್ರು, ಇಷ್ಟೊಂದು ಹಣ ಹೇಗೆ ಸಾಗಿಸ್ತಾ ಇದ್ರು ಇವರು? ಸೊ ಸರಿಸುಮಾರು ಬ್ಯಾನ್ ಆಗಿರುವಂಥ ದುಡ್ಡ ಅಥವಾ 500 ಮುಖಬೆಲೆ ನೋಟು ಕೂಡ ಇತ್ತ ಅದರಲ್ಲಿ, ಅದೆಲ್ಲವೂ ಕೂಡ ಒಂದಿಷ್ಟು ತನಿಖೆ ಮಾಡ್ತಾ ಇದ್ದಾರೆ. ಈಗ ಏಕಾಏಕಿ ಹಣ ಇಷ್ಟಿದೆ ಅಂತ ಹೇಳದಂಥ ಸಂದರ್ಭದಲ್ಲಿ ಅದು ಕೂಡ ಒಂದಿಷ್ಟು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಅನ್ನುವಂಥದ್ದು ಹರಿಬಿಟ್ಟಂಥ ಸಂದೀಪ್ ಅವರಿಂದ ಇದೆಲ್ಲವೂ ಕೂಡ ಗೊತ್ತಾಗ್ತಾ ಇದೆ. ಯಾರು ಈ ಸಂದೀಪು, ಏನು ಕೊತ್ತೆ, ಅದೆಲ್ಲದಕ್ಕೂ ಕೂಡ ಒಂದು ಕಡೆ ಗಮನಿಸ್ತಾ ಹೋದರೆ ನೋಡಿ, ಅತಿ ದೊಡ್ಡ ರಾಬರಿ ಪ್ರಕರಣಕ್ಕೆ ಬೆಳಕಿಗೆ ಬಂದಿದೆ ರಣರೋಚಕ ಅನ್ನುವಂಥದ್ದು. ಯಾವ ರೀತಿಯ